Namaste. In today's session, let us know about the short story Lottery Ticket written by Antonio Chekhov. ಇವತ್ತಿನ ಸೆಷನ್ನಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಫಸ್ಟ್ ಸೆಮಿಸ್ಟರ್ BCA ಹಾಗೂ BSc ವಿದ್ಯಾರ್ಥಿಗಳಿಗೆ ಪ್ರಿಸ್ಕ್ರೈಬ್ ಮಾಡಿರುವಂತಹ ಆಂಟೋನಿಯೋ ಚೆಖೋವ್ ಅವರ ದಿ ಲಾಟರಿ ಟಿಕೆಟ್ ಅನ್ನುವಂತಹ ಒಂದು ಶಾರ್ಟ್ ಸ್ಟೋರಿಯ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಿಂದಿನ ಸೆಷನಲ್ಲಿ ನಾನು ನಿಮಗೆ ಆಲ್ರೆಡಿ ಆಂಟೋನಿಯೋ ಚೆಖೋವ್ ಯಾರು, ಅವ್ರು ಬರೆದಿರುವಂತಹ ಡ್ರಾಮಾದ ಸ್ಟೈಲ್ ಹೇಗಿರುತ್ತೆ, ಅದರ ಥೀಮ್ಸ್ ಏನು, ಹಾಗೆಯೇ ಶಾರ್ಟ್ ಸ್ಟೋರಿಯ ಒಂದು ಥೀಮ್ ಯಾವ ಬೇಸ್ಡ್ ಆಗಿರುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ದೀನಿ. ಹಾಗಾದರೆ ಆಂಟೋನಿಯೋ ಚೆಖೋವ್ ಯಾರು? ಹಿ ಈಸ್ ಎ ರಷ್ಯನ್ ಪ್ಲೇ ರೈಟ್ ಆ್ಯಂಡ್ short story writer. He is celebrated for his realistic depiction of Russian life. ರಷ್ಯಾದ ಒಂದು ಸಮಾಜದ ಲೈಫ್ ಹೇಗಿತ್ತು ಅನ್ನೋದನ್ನು ತುಂಬ ಅದ್ಭುತವಾಗಿ ಅವರ ಕಥೆಗಳಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಈಸ್ ಇನೋವೇಟಿವ್ ಡ್ರಮ್ಯಾಟಿಕ್ ಆ್ಯಂಡ್ ನರೇಟಿವ್ ಟೆಕ್ನಿಕ್. ಒಂದು ಕಥೆಯನ್ನು ಹೇಳೋದಕ್ಕೆ ಅದರದೇ ಆದಂಥ ಶೈಲಿ ಇರುತ್ತೆ. ಕೆಲವೊಬ್ರು ಹೇಳೋವಂಥದ್ದು ನಮಗೆ ತುಂಬ ಇಷ್ಟ ಆಗುತ್ತೆ, ಮತ್ತೊಂದು ಕತೆ ಕೇಳಬೇಕು ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಇವರು ಕತೆಗಳನ್ನು ಬರಿತಾ ಹೋಗ್ತಾರೆ. ಹಿ ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ಗ್ರೇಟೆಸ್ಟ್ ರೈಟರ್ಸ್ ಇನ್ ದ ವರ್ಲ್ಡ್ ಟುಡೇ. Still, we consider him a great writer because of his writing skills. So, let us know about the lottery ticket, a short summary. ಸೊ ನಾನಿಲ್ಲಿ ನಿಮಗೆ ಡೀಟೇಲಾಗಿ ಎಲ್ಲದನ್ನು ಹೇಳೋ ಪ್ರಯತ್ನ ಮಾಡಲ್ಲ. ಇಡೀ ಕಥೆಯನ್ನು ಒಂದು ಸಲ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ ನಂತರ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಒಂದು ವಿಷಯನ ನಮ್ಮ ಮದರ್ ಟಂಗಲ್ಲಿ ಕೇಳಿಸ್ಕೊಂಡಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಆಗ ಅದನ್ನು ನಮಗೆ ಇಂಗ್ಲೀಷ್ನಲ್ಲಿ ಬರೆಯೋದಕ್ಕೂ ಕೂಡ ಸುಲಭ ಆಗುತ್ತೆ. ಕಥೆಯಲ್ಲಿ ಬರುವಂತಹ ಇಬ್ಬರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇಲ್ಲಿ ಇವಾನ್ ಆ್ಯಂಡ್ ಮಾಷಾ. ಇವರಿಬ್ಬರು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಾಗಿರ್ತಾರೆ. ಆಬ್ವಿಯಸ್ಲಿ ಲಾಟ್ರಿ ಟಿಕೆಟ್ ತೊಗೊಳ್ಳೋವಂಥ ಹುಚ್ಚು ಗಂಡು ಮಕ್ಕಳು ಇರೋದನ್ನು ನಾವು ನೋಡ್ತೀವಿ. ಬಟ್ ಇಲ್ಲಿ ಮಾಷಾ ಬಾಟ್ ಅ ಲಾಟ್ರಿ ಟಿಕೆಟ್ ಅವಳ ಹತ್ರ ಇರುತ್ತೆ. ಸೊ ಒಂದು ದಿನ ಏನಾಗಿರುತ್ತೆ, ಗಂಡ ಹೆಂಡತಿ ಹೀಗೆ ಕೂತು ಮಾತಾಡ್ತಾ ಇರ್ತಾರೆ. ಅವರು ತುಂಬ ಕಡಿಮೆ ಅಮೌಂಟ್ ತೊಗೊಳ್ತಿರ್ತಾರೆ, 12,000 ರೂಬಲ್ಸ್ ತಗೋತಾ ಇರ್ತಾರೆ. ಅದರಲ್ಲಿ ಅವ್ರು ತುಂಬ ಖುಷಿಯಾಗಿರ್ತಾರೆ, ಅವ್ರಿಗೆ ಅಷ್ಟು ಹಣ ಸಾಕು ಜೀವನ ಮಾಡೋದಕ್ಕೆ, ತೃಪ್ತಿ ಇರುತ್ತೆ. ಸೊ ಗಂಡ ಹೇಗೋ ನ್ಯೂಸ್ ಪೇಪರ್ ಓದ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಒಂಚೂರು ಲಾಟ್ರಿ ಟಿಕೆಟ್ ನಂಬರ್ ನೋಡಿ ಆಯಿತು ಅಂತ ಹೇಳಿ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟು ನಂಬರ್ನ ನೋಡ್ತಾನೆ. 1499 ಅಂತ ಲಾಸ್ಟ್ ನಂಬರ್ ಇರುತ್ತೆ. ಅದು ನೋಡ್ತಿದ್ದ ಹಾಗೇ ಅವನಿಗೆ ಶಾಕ್ ಆಗುತ್ತೆ. ಏನಪ್ಪ, ನನ್ನ ಹೆಂಡತಿ ತೊಗೊಂಡಿರೋ ಲಾಟ್ರಿ ಟಿಕೆಟಿಗೆ ದುಡ್ಡು ಬಂದುಬಿಡ್ತಾ. ಸಮ್ಟೈಮ್ ನಾವು ಹೇಗೆ ಅಂತಂದರೆ ಕನಸು ಜಾಸ್ತಿ ಕಾಣ್ತೀವಿ, ಅಲ್ಲೇನೂ ಇರೋಲ್ಲ, ಡೇ ಡ್ರೀಮಿಂಗ್ ಅಂತಾರಲ್ಲ ಹಾಗೆ. ಸೊ ದಿ ಬೋತ್ ಸ್ಟಾರ್ಟೆಡ್ ಡ್ರೀಮಿಂಗ್, ಏನು ಗೆದ್ದರೆ ಏನೇನು ಮಾಡ್ಬೋದು ಹಣನ, ಈ ಥರ ಎಲ್ಲ ಕನಸು ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಇವಾನ್ ಥಿಂಗ್ಸ್ ಅಬೌಟ್ ಹೌ ಟು ಇನ್ವೆಸ್ಟ್ ಮನಿ, ಏನೇನು ಖರ್ಚು ಮಾಡಲಿ, ನನ್ನ ಸಾಲ ಎಲ್ಲ ತೀರಿಸ್ಕೊಂಬೇಡ, ಒಂದು ದೊಡ್ಡ ಎಸ್ಟೇಟ್ ತೊಗೋಬೇಕು, ಹಾಯಾಗಿ ಕುಡಿಬೇಕು, ಮಕ್ಕಳ ಜೊತೆ ಬೀಚಿಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಈ ಥರ ಎಲ್ಲ ಕನಸು ಕಾಣ್ತಾನೆ. ಕನಸಿಗೆ ಯಾವತ್ತೂ ಕೂಡ ಒಂದು ಲಿಮಿಟೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅವು ನಮ್ಮ ಯೋಚನೆ ಎಲ್ಲಿ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ನನ್ನ ಹೆಂಡತಿಗೆ ಯಾಕೋ ಏಜ್ ಆದವ ಥರ ಕಾಣಿಸ್ತಿದ್ದಾಳ, ಐ ಥಿಂಕ್ ಐ ಶುಡ್ ಮ್ಯಾರಿ, ಮತ್ತೊಂದು ಮದುವೆ ಆಗಬೇಕು, ಗ್ರೀಡಿನೆಸ್, ಆಸೆ, ಅತಿ ಆಸೆ ಆಗ್ತಾ ಹೋಗುತ್ತೆ. ಆ ಥರ ಎಲ್ಲ ಯೋಚನೆ ಮಾಡ್ತಾನೆ. ಇದು ಟಿಕೆಟ್ ತೊಗೊಂಡಿರೋದು ಅವಳು, ಅಮೌಂಟ್ ಬಂದರೆ ಅವಳು ನನಗೆ ಕೊಡ್ತಾಳೋ ಇಲ್ವೋ, ಅವಳೇ ಯೂಸ್ ಮಾಡಿದ್ರೆ, ಗಾಡ್ ಅವಳ ರಿಲೇಟಿವ್ಸ್ ಎಲ್ಲ ತುಂಬ ಜನ ಇದ್ದಾರೆ, ಬ್ರದರ್ ಸಿಸ್ಟರ್, ಅವರು ಇವರು, ಹೇಗೆ, ಈ ರೀತಿ ಎಲ್ಲ ಅವನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಹೆಂಡತಿಗೆ ಗಂಡನ ಮುಖ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಅವನೇನೋ ಬೇಡದಿರೋದನ್ನ ಯೋಚನೆ ಮಾಡ್ತಾ ಇದ್ದಾನೆ ಅಂತ. ಇಬ್ಬರ ನಡುವೆ ಒಂದು ಸಣ್ಣ ಕಾನ್ವರ್ಸೇಷನ್ ನಾರ್ಮಲಾಗಿ ಆಗ್ತಾ ಇರುತ್ತೆ. ಯಾವ ಮಟ್ಟಕ್ಕೆ ಮನುಷ್ಯನ ಆಲೋಚನೆಗಳು ರೀಚ್ ಆಗುತ್ತೆ, ಯಾವ್ಯಾವ ಥರದಲ್ಲಿ ಲೈಕ್ ನನ್ನ ದುಡ್ಡು ಹಾಗೆ ಹೀಗೆ, ನನಗೆ 75,000 ರೂಬಲ್ಸ್ ಬಂತು ಅಂದರೆ ಐ ವಿಲ್ ಬಿ ಗ್ರೇಟ್, ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಆಗ ಅವ್ರ ಹೆಂಡತಿಗೆ ಗೊತ್ತಾಗುತ್ತೆ, ಓಕೆ ನನ್ನ ಗಂಡ ಓವರ್ ಡ್ರೀಮಲ್ಲಿದ್ದಾನೆ, ಆ ಇಮ್ಯಾಜಿನೇಷನ್ ಹೊರಗೆ ಬಂದರೆ ಚೆನ್ನಾಗಿರುತ್ತೆ, ಫಸ್ಟ್ ಕೈಗೆ ದುಡ್ಡು ಬರಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳವಳು. ಸೊ ಸರಿ ಆಯಿತು, ಡಿಸೈಡ್ ಆಗುತ್ತೆ. ಇವಾಗ ಅವನು ಅದರ ಒಂದು ಲೆಟರ್ನ, ಏನು ನಂಬರ್ ಇರುತ್ತಲ್ಲ, ಅದರ 2 ಲೆಟರ್ನ ನೋಡಿರೋದಿಲ್ಲ, ನಂಬರ್ಸ್ನ. ಈಗ ಅವನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ನಂಬರ್ನಲ್ಲಿ ಒಂದು ಬದಲಾವಣೆ ಇರುತ್ತೆ. ಏನು ಬದಲಾವಣೆ ಇರುತ್ತೆ ಅಂತಂದರೆ, ಅವನ ಡ್ರೀಮಿಗೆ ಅದು ಫುಲ್ ಸ್ಟಾಪ್ ಆಗಿರುತ್ತೆ. ನಂಬರು 46 ನಾಟ್ 26. ಅಲ್ಲಿ 26 ಇರಬೇಕಿತ್ತು ಸೀರೀಸ್ನಲ್ಲಿ, ಬರೀ 94, 99 ಇತ್ತು. ಈಗ ಅವನ ಮುಖ ಇದ್ದಕ್ಕಿದ್ದಾಗೆ ಆಸೆಗಳೆಲ್ಲ ಒಂದೇ ಸಲ ಮಾಯ ಆಯಿತು ಅಂತ ಅವನಿಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಏನು ಅಂದ್ಕೊಂಡಿದ್ದ, 26,9499 ಇರುತ್ತೆ ಅಂದ್ಕೊಂಡಿದ್ದ, ಬಟ್ ಅಲ್ಲಿ 46 ಇರುತ್ತೆ. ಅವನ ಆಸೆಗಳು, ಗೆದ್ದರೆ ಏನೇನೆಲ್ಲ ಮಾಡಬಹುದು ಅಂದ್ಕೊಂಡಿದ್ನೋ ಅದೆಲ್ಲದೂ ಕೂಡ ಒಟ್ಟಿಗೆ ಏನಾಗೋಯ್ತು, ಬರಿದಾಗೋಗುತ್ತೆ. ಸೊ ಆವಾಗ ಅವನಿಗೆ ಸಿಟ್ಟು ಬರುತ್ತೆ, ಅಯ್ಯೋ ನಾನಿರೋ ಮನೆ ಹೇಗಿದೆ, ಏನಕ್ಕಪ್ಪ ನಾನು ಬದುಕ್ತಾ ಇದ್ದೀನಿ. ಸುಮ್ಮನೆ ಅವನ ಹೆಂಡತಿಗೆ ಜೀವನದ ಬಗ್ಗೆ ಕಂಪ್ಲೇಂಟ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ತನಕ ಅವನಿಗೆ ಜೀವನದ ಬಗ್ಗೆ ಸಮಸ್ಯೆನೇ ಇರಲಿಲ್ಲ,
ಆದರೆ ಈಗ ಕನಸು ಅನ್ನುವಂಥದ್ದು, ಮನುಷ್ಯನಲ್ಲಿ ಅತಿ ಆಸೆ ಅನ್ನುವಂಥದ್ದು ಏನೇನು ಮಟ್ಟಕ್ಕೆ ತಗೊಂಡೋಗುತ್ತೆ. ಹೇಳ್ತಾನೆ, ಅಯ್ಯೋ ನಾನು ಯಾಕಾದರೂ ಬದುಕಿದ್ದೀನೋ, ಸುಮ್ಮನೆ ಯಾವ್ದಾದ್ರು ಮರಕ್ಕೋಗಿ ಹ್ಯಾಂಗ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತಿದೆ ಅಂತೇಳಿ ಅವನು ಹೇಳ್ತಾನೆ. ಈ ರೀತಿಯ ಮಾತುಗಳು ಅವಳಿಬ್ಬರ ನಡುವೆ ಬರ್ತಾ ಹೋಗುತ್ತೆ. ದೆನ್ ಊಟದ ಬಗ್ಗೆ ಬರುತ್ತೆ. ಅಯ್ಯೋ ನಮ್ಮ ಮನೆ ಏನು ಹೀಗಿದೆ, ನಮ್ಮನೇಲಿ ಏನಿದೆ ಏನೂ ಇಲ್ಲ, ಈ ಥರ ಅವನು ಯೋಚನೆ ಮಾಡ್ತಾ ಹೋಗ್ತಾನೆ. ಸೊ ಈ ಕಥೆಯಲ್ಲಿ ನಮಗೆ ಏನನ್ನು ನಮ್ಮ ರೈಟರ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂತಂದರೆ, ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಹಾಗೇನೆ ಒಬ್ಬ ಮನುಷ್ಯ ತನ್ನ ಹತ್ರ ಏನಿದೆ ಅದರಲ್ಲಿ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ನನಗೆ ಅದು ಸಿಗ್ತಿದೆಯಾ, ಅದೇ ಹೇಳಿದ್ನಲ್ಲ, ನಮಗೆ ಸೈಕಲ್, ನಮ್ಮ ಹತ್ರ ಸೈಕಲ್ ಇರುತ್ತೆ. ಸೈಕಲ್ ಇದ್ದಾಗ ಯಾರಾದರೂ ಗಾಡಿಯಲ್ಲಿ ಹೋಗ್ತಿದ್ರೆ, ಆ ಗಾಡಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಗಾಡಿ ತೊಗೊಂಡ್ಮೇಲೆ ಕಾರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವ್ರ ಮನೇಲಿ ಅದಿದೆ, ನನ್ನ ಹತ್ರ ಇಲ್ಲ. ಆಸೆ ಅನ್ನುವಂಥದ್ದಕ್ಕೊಂದು ಲಿಮಿಟೇಡ್ ಇರುತ್ತೆ. ಅದು ಅತಿ ಆಸೆ ಆದಾಗ ಮನುಷ್ಯನಲ್ಲಿ ಒಳ್ಳೆಯದು ಅನ್ನೋದು ಹಾಳಾಗಿ, ಹೇಳ್ತಾರಲ್ಲ ಗುಡ್ ವರ್ಸಸ್ ಇವಿಲ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಪ್ಲೇ ಆಗ್ತಾ ಹೋಗುತ್ತೆ. ಅವ್ನು ತನ್ನ ಹೆಂಡ್ತಿನನ್ನೇ ನಾನು ಚೇಂಜ್ ಮಾಡಿಬಿಡ್ಬೇಕು, ಬೇರೆಯವಳನ್ನ ಮದುವೆ ಆಗಬೇಕು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾನೆ ಅಂತಂದರೆ, ನಾವೆಲ್ಲ ಅನ್ಕೋಬೇಕಾಗಿರೋದು ಹಣ ಅನ್ನೋವಂಥದ್ದು ಎಂತಹ ಸಂಬಂಧಗಳನ್ನಾದರೂ ಏನು ಮಾಡುತ್ತೆ, ಅಲುಗಾಡಿಸ್ಬಿಡುತ್ತೆ. ಈ ಒಂದು ಕಥೆಯಲ್ಲಿ ನಮಗೆ ಅವರು ಕೊಡುವಂತಹ ವಿಷಯ ಅದು. ಸೊ ಇದ್ದಿದ್ದಲ್ಲಿ ನಾವು ಖುಷಿಯಾಗಿ ತೃಪ್ತಿಯಾಗಿರಬೇಕೇ ವಿನಃ ಅತಿಯಾದ ಹಗಲಗನಸುಗಳನ್ನು ಕಾಣಬಾರ್ದು. ಸಂಬಂಧಗಳನ್ನು ಒಡೆಯುವಂಥದ್ದು ಯಾವುದು, ಹಣ ಅನ್ನುವಂಥದ್ದು, ಆಸೆ ಅನ್ನುವಂಥದ್ದು, ಡಿಸೈರ್ ಅನ್ನುವಂಥದ್ದು ಅನ್ನೋದನ್ನು ಹೇಳ್ತಾರೆ. ನಾನು ಕನ್ನಡದಲ್ಲಿ ನಿಮಗೆ ಹೇಳಿದ ಕತೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಅದನ್ನು ನಾನು ಇಂಗ್ಲೀಷ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವೆಲ್ ರೀಡಿಂಗ್ ಆಲ್ ದೀಸ್ ಥಿಂಗ್ಸ್. ಎಸ್, ಲೆಟ್ಸ್ ಮೂವ್ ಆನ್. Anthony Chekhov wrote the short story The Lottery Ticket. The writing style and storytelling are very interesting. Lottery Ticket focus on the middle-class couple named Yvonne and Masha Dmitrich. They bought a lottery ticket. Now they begin to form dreams and hopes about the possibilities of winning. Everybody is having a dream. If I win, what I'll do with this? ಕೇಳ್ತಾರಲ್ಲ, ಏನಾದರೂ ನೀವು ಇದರಲ್ಲಿ ಅಚೀವ್ ಮಾಡಿದ್ರೆ ಏನು ಮಾಡ್ತೀರಾ, ನಿಮ್ಮ ಮುಂದಿನ ಗುರಿ ಏನು ಅಂತ. ಆ ರೀತಿ ನಾವೇನಾದ್ರು ಇದನ್ನು ಗೆದ್ದರೆ ಏನೇನು ಮಾಡ್ಬೋದು ಅಂತೇಳಿ ಅವರು ಕನಸು ಕಾಣೋದಕ್ಕೆ ಪ್ರಾರಂಭ ಮಾಡ್ತಾರೆ. The story explores themes of greed, disillusionment and the ಫ್ರೆಗ್ಯಾಲಿಟಿ ಆಫ್ ಹ್ಯೂಮನ್ ರಿಲೇಷನ್ಶಿಪ್. ನಮ್ಮ ಸಂಬಂಧಗಳಲ್ಲಿ ಇರುವಂತಹ ಒಂದು ಬಾಂಧವ್ಯದ ಬಗ್ಗೆ ಹೇಳುತ್ತೆ, ಅತಿ ಆಸೆಯ ಬಗ್ಗೆ ಹೇಳ್ತಾ ಹೋಗುತ್ತೆ. Ivan and Masha appear to lead a regular life in Russia. Ivan Dmitrich is skeptical of his wife spending money on lottery tickets and believes she is wasting money on them. So ಆಲ್ವೇಸ್ Yvonne is having a mindset why she is investing money for lottery ticket. ಅನ್ನಿಸರಿ ಅವಶ್ಯಕತೆ ಇಲ್ಲ ಅಂತೇಳಿ ಯಾವಾಗಲೂ ಕೂಡ ಅವನು ಅಂದ್ಕೊಳ್ತಿರ್ತಾನೆ. However, he agrees to read the winning numbers to her. While going through the paper, Yvonne come across the lottery numbers. They have got a ticket. When he does, the first series numbers matches. First 4 number match ಆಗ್ತಾ ಇದೆ. They got excited before Yvonne looks at the last number. ಲಾಸ್ಟ್ 2 ನಂಬರ್ನ ನೋಡಲಿಕ್ಕೂ ಮುಂಚೆನೇ ಅವರಲ್ಲಿ ಹೇಳ್ತಾರಲ್ಲ, ಫುಲ್ ಕೆಲಸ ಆಗೋ ತನಕ ವೆಯ್ಟ್ ಮಾಡಬೇಕಂತೆ. ಇನ್ನೂ ಆಗೋಕ್ಕೂ ಮುಂಚೆನೇ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದು ಸರಿನಾ, ತಪ್ಪಲ್ವಾ? He found out there was a series 9499. They begin to daydreaming about how they will spend the 75 rubles. They won 75,000 rubles. ನಾವೇನಾದ್ರು ಗೆದ್ದರೆ ಏನೇನು ಮಾಡ್ಬೋದು ಅಂತ ಡೇ ಡ್ರೀಮ್, ಹಗಲುಗನಸನ್ನು ಕಾಣೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಲ್ಮೋಸ್ಟ್ ಮಕ್ಕಳೇ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಕೊಟ್ಟಿರುವಂಥ ಪಾಯಿಂಟ್ಸ್ನಲ್ಲೇ ನಿಮಗೆ 2 marks ಕ್ವಶನು ಕೂಡ ಬಂದು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಆನ್ ದ ಬೇಸ್ ಆಫ್ ದಟ್ ಐ ಪ್ರಿಪೇರ್ಡ್ ದಿಸ್. He did not confirm the full digits. Then he tells his wife. Both of them begin dreaming. They are considering where and how they will spend the money if they win. Yvonne has his own ideas while Masha has hers. As usual, ಗಂಡನಿಗೆ ಅವಂದೇ ಆದಂಥ ಐಡಿಯಾಸ್ ಇದೆ, ಹೆಂಡತಿಯು ಕೂಡ ಅವಂದೇ ಆದಂತಹ ಐಡಿಯಾಸ್ ಇದೆ. They are in a state of imagination. Just the thought of winning the much money and spending it makes them look at each other suspiciously. ಇಬ್ಬರು ಒಬ್ಬರೊಬ್ಬರು ಮುಖ ನೋಡ್ಕೋತಾ ಇದ್ದಾರೆ. ಇವ್ರು ನಾನು ಏನು ಯೋಚನೆ ಮಾಡಿರ್ಬೋದು ಹಣದ ಬಗ್ಗೆ ಅಂತ ಅವ್ರಿಗವರೇ ಮೌನವಾಗಿ ಮಾತಾಡ್ಕೋತಾ ಇದ್ದಾರೆ. ಇನಿಷಿಯಲಿ Yvonne ಆ್ಯಂಡ್ Masha ಕನ್ಸಿಡರ್ ಹೌ ದೆ ಮೈಟ್ ಸ್ಪೆಂಡ್ ದೇರ್ ವಿನ್ನಿಂಗ್ ಟುಗೆದರ್. ಆ ಹಣನ ಹೇಗಪ್ಪ ಖರ್ಚು ಮಾಡೋದು ಅನ್ನೋದೇ ಅಲ್ಲಿ ಡ್ರೀಮ್. ದ ಸ್ಟೋರಿ ಈಸ್ ಆಲ್ ಅಬೌಟ್ ದೇರ್ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್. ಇಂಪಾರ್ಟೆಂಟ್ ಥೀಮ್ ಇದೇನೆ. ದೆ ಎಕ್ಸ್ಪೆಕ್ಟ್ ಟು ಡೂ ಮೋರ್ ಇನ್ ದೇರ್ ಲೈಫ್ ದ್ಯಾನ್ ದ ಆರ್ಡಿನರಿ. ದಿಸ್ ಪ್ಲೆಸೆಂಟ್ ಫೀಲಿಂಗ್ ಡಸ್ ನಾಟ್ ಲಾಸ್ಟ್ ಲಾಂಗ್. ಸೂನ್ ಆಫ್ಟರ್ the greed sets in and they begin to consider how they may spend the money separately. So everybody's thoughts are different. Both decided how I can spend the money. Ordinary life in the extraordinary ಆಗಬೇಕು ಅನ್ನೋ ಥಾಟ್ ಬರುತ್ತೆ. Yvonne believes Masha should spend the money on a new estate. Mostly
ಅವನ ಹೆಂಡತಿ ಮನೆ ಹುಚ್ಚು ಆಲ್ಮೋಸ್ಟ್ ಹೆಂಡ್ತಿರಿಗಿರುತ್ತೆ, ಅದಕ್ಕೆ ಖರ್ಚು ಮಾಡ್ಬೋದು ಅಂತ ಅಂದ್ಕೊಳ್ತಾನೆ. ಬಟ್ ಹೀ ಈಸ್ ಡಿಸೈಡೆಡ್ ಡಿಪಾಸಿಟ್ ದ ಬ್ಯಾಲೆನ್ಸ್ ಅಮೌಂಟ್ ಇನ್ ದ ಬ್ಯಾಂಕ್ ಆ್ಯಂಡ್ ಕನ್ಸಿಡರಿಂಗ್ ಲಿವಿಂಗ್ ಇನ್ ಸೆಂಟ್ ಮಾರ್ಟಿನ್ಸ್. ಸೊ ಸೆಂಟ್ ಮಾರ್ಟಿನ್ಸ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಒಂದು ದೊಡ್ಡ ಮನೆ ತೊಗೋಬೇಕು, ಒಳ್ಳೆ ಫರ್ನಿಚರ್ ಇರಬೇಕು, ಎಸ್ಟೇಟ್ನ ತೊಗೋಬೇಕು ಅನ್ನೋವಂತಹ ಒಂದು ಯೋಚನೆ ಮಾಡ್ತಾನೆ. ಹಿ ವಿಲ್ ಟೇಕ್ ಅ ವೆಕೇಶನ್ ಎವ್ರಿ ಟೈಮ್ ದ ಹಾರ್ಟ್ ಫಾಲ್ ಅರೈವ್. ಸೊ ಒಂದು ಸರ್ಟನ್ ಟೈಮಲ್ಲಿ ಒಂದು ಬ್ರೇಕ್ ತೊಗೋಬೇಕು ಅಂದ್ಕೋತಾನೆ. ಈವನ್ ದೆನ್ ಬಿಕಮ್ಸ್ enraged and considers how his wife may desert him. He even thinks she will make him to do what she says. For some strange reasons, even begins to quarrel with his wife about what might happen if she takes all the lottery ticket money. ಅವ್ನ ಮನಸ್ಸೊಳಗಡೆ ಏನೆಲ್ಲ ಓಡುತ್ತೆ ಅಂದರೆ ಎಲ್ಲರೂ ಹಣ ಅವಳಷ್ಟೇ ತೊಗೊಂಡ್ಬಿಟ್ರೆ, ಅವಳೇ ತೊಗೊಂಡ್ಬಿಟ್ರೆ, ಬಿಕಾಸ್ ಯಾರ್ದು ಲಾಟ್ರಿ ಟಿಕೆಟ್, ಇಟ್ ಬಿಲಾಂಗ್ಸ್ ಟು ಹರ್, ರೈಟ್? ಸೊ ಹಿ ಈಸ್ ಹ್ಯಾವಿಂಗ್ ದಟ್ ಕೈಂಡ್ ಆಫ್ ಥಿಂಕಿಂಗ್. If she takes all the money, what I'll do? And if she expects I should listen to her, what might be happens? So he thinks about future also. As Dmitrich imagines luxuriously long walks, warm baths, visits with neighbors, glasses of vodka and buying property, he becomes less satisfied and more discontent and even distrustful of what his wife will want to do with their ಫಾರ್ಚೂನ್ ಇಫ್ ದೇ ಡೂ ವಿನ್ ದ ಲಾಟ್ರಿ. ಆ್ಯಸ್ ಐ ಮೆನ್ಷನ್, ಈ ಥರ ಎಲ್ಲ ಇರಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಹೌಎವರ್ ಶೀ ಟು ಹ್ಯಾಸ್ ಅವರ್ ಓನ್ ಡೇ ಡ್ರೀಮ್ಸ್. ಆ್ಯಸ್ ಶಿ ಅಂಡರ್ಸ್ಟ್ಯಾಂಡ್ ವಾಟ್ ಅವರ್ ಹಸ್ಬೆಂಡ್ಸ್ ಡ್ರೀಮ್ಸ್ ಆರ್, ಶಿ ನ್ಯೂ ಹೂ ವುಡ್ ಬಿ ದ ಫಸ್ಟ್ ಟು ಟ್ರೈ ಟು ಗ್ರ್ಯಾಬ್ ಹರ್ ವಿನ್ನಿಂಗ್ಸ್. ಅವಳ ತಲೆಯಲ್ಲಿ ಇವಾಗ ಓಡುತ್ತೆ, ನನ್ನ ಗಂಡ, ಮನುಷ್ಯಂಗೆ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಆ್ಯಸ್ ಐ ಮೆನ್ಷನ್ಡ್, ಅವಳಿಗೆ ಅನ್ಸುತ್ತೆ ನನಗೆ ಹಣ ಬಂದರೆ ನನ್ನ ಗಂಡ ಯಾವ ರೀತಿ ನನ್ನ ನೋಡ್ಕೋಬೋದು, ಟ್ರೀಟ್ ಹೇಗಿರ್ಬೋದು ಅಂತ. ಆ್ಯಸ್ ಡೆಮೆಟ್ರಿಚ್ ಸೆನ್ಸಸ್ ಹಿಸ್ ವೈಫ್ಸ್ ಮೋಟಿವ್ಸ್ ಆ್ಯಂಡ್ ರಿಫ್ಲೆಕ್ಷನ್ಸ್, ಹಿ spitefully looks at the last two numbers and discovers that they do not match. ಅವ್ರ ವೈಫ್ನ ಥಾಟ್ಸನ್ನು ಗಮನಿಸ್ತಾನೆ. ಆಗ ಕೊನೆಯ ಅಂದರೆ ಇನ್ನೂ 2 ನಂಬರ್ ಇತ್ತಲ್ವ, ಅದನ್ನು ಡಿಸ್ಕವರ್ ಮಾಡಿದಾಗ he calls them out, ending their dreams. ಹೇಟ್ರೆಡ್ ಆ್ಯಂಡ್ ಹೋಪ್ ಬೋತ್ ಡಿಸ್ಅಪಿಯರ್ಡ್ ಅಟ್ ಒನ್ಸ್. ಒಬ್ರಿಗೊಬ್ರ ಮೇಲೆ ಹೇಟ್ರೆಡ್ ಸ್ಟಾರ್ಟ್ ಆಗುತ್ತಲ್ವ, ಹಣ ಬಂದರೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋಂಥದ್ದು. ಹಾಗೆಯೇ ಹಣ ಬರುತ್ತೆ ಅನ್ನೋ ಹೋಪ್ ಇತ್ತಲ್ಲ, ಬೋತ್ ಡಿಸ್ಅಪಿಯರ್ಡ್, ಸಡನ್ನಾಗಿ ಎರಡು ಕೂಡ ಮಾಯ ಆಗತ್ತೆ. ಬಿಕಾಸ್ ದೇರ್ ಈಸ್ ನಾಟ್ ದಟ್ ನಂಬರ್ ದೇ ಎಕ್ಸ್ಪೆಕ್ಟೆಡ್. ನೌ ಇನ್ಸ್ಟೆಡ್ ಆಫ್ ಹೋಪ್ ದೇ ಈಚ್ ಎಕ್ಸ್ಪೀರಿಯನ್ಸ್ ಡಿಸ್ಪೈರ್ ಫಾರ್ ದೇರ್ fantasies of winning the lottery have caused them to yearn for more and create their own discontentment. When if it happened, ಹೇಳ್ತಾರ ನೀನು ಈ ಥರ ಆದರೆ ಏನು ಮಾಡ್ತೀಯ ಅಂತ, they have more dream that everything have a full stop. Chekhov satirizes the human weakness of being inclined to unhappiness. ಸೆಟರೈಸಸ್ ಅಂತ ಅಂದರೆ ಒಂದು ಸಮಾಜವನ್ನು ಅಣಕಿಸಿ ತೋರಿಸೋವಂಥದ್ದು. ಶಿಕಾಫ್ ಅವ್ರು ಯಾಕೆ ತುಂಬ ಇಂಪಾರ್ಟೆಂಟ್ ರೈಟರ್ ಆಗ್ತಾರೆ ಅಂತಂದರೆ, ಮನುಷ್ಯನ ಆಲೋಚನೆ ಒಂದು ಕ್ಷಣದಲ್ಲಿ ಹೇಗೆ ಬದಲಾಗುತ್ತೆ, ಹಣ ಬಂದರೆ ನನಗೆ ಏನೆಲ್ಲ ಮಾಡ್ಬೋದು, ತನ್ನ ಹೆಂಡತಿನೇ ಬಿಡಬೇಕು ಅಂತ ಯೋಚನೆ ಮಾಡ್ತಾನೆ. ನನಗಿರೋ ದುಡ್ಡಲ್ಲಿ ನಾನು ತೃಪ್ತಿಯಾಗಿದ್ದೀನಿ ಅಂತ ಹೇಳಿದ ಮನುಷ್ಯ ಈಗ ನನಗೆ ಯಾವುದರಲ್ಲೂ ತೃಪ್ತಿ ಇಲ್ಲ ಅಂತ ಹೇಳ್ತಾನೆ ಅಂತಂದರೆ, ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಆಫ್ಟರ್ ಎ ಲಾಂಗ್ ಆರ್ಗ್ಯುಮೆಂಟ್ ಇವನ್ ಗೋಸ್ ಟು ದ ನ್ಯೂಸ್ ಪೇಪರ್ ಆ್ಯಂಡ್ ರೀಡ್ಸ್ ದ ಲಾಟ್ರಿ ನಂಬರ್. ದ ಸೀರೀಸ್ ಇಸ್ ಕರೆಕ್ಟ್ 9499, but the number is 46, not 26. The anger at each other and the hope they had for winning the lottery news ends. Ivan complains about how his life is terrible. Further, he says that he is going to hang himself on the tree outside. ಸೊ ಲೈಫೇ ಟೆರಿಬಲ್ ಆಗಿದೆ, ಐ ಡೋಂಟ್ ವಾಂಟ್ ಟು ಸ್ಟೇ ಇನ್ ದಿಸ್ ಲೈಫ್ ಆ್ಯಂಡ್ ಐ ವಾಂಟ್ ಟು ಹ್ಯಾಂಗ್ ಮೈ ಸೆಲ್ಫ್ ಅಂತ ಓಪನ್ ಆಗಿ ಹೇಳ್ತಾರೆ. ಇವಾನ್ ಆ್ಯಂಡ್ ಮಾಷಾ ಸೀಮ್ಸ್ ಟು ಬಿ ಹ್ಯಾಪಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕಪಲ್ ಇನ್ ದ ಬಿಗಿನಿಂಗ್, ರೈಟ್? ಬಿಗಿನಿಂಗಲ್ಲೇ ಕತೆ ಸ್ಟಾರ್ಟ್ ಆದಾಗಲೇ ಹೇಳ್ತಾರೆ, ಸೊ ವಾಟ್ ಎವರ್ ದ ಅಮೌಂಟ್ ವಿ ಆರ್ ಹ್ಯಾವಿಂಗ್, ವಿ ಆರ್ ಸೋ ಹ್ಯಾಪಿ ಕಪಲ್ಸ್ ಅಂತ. ಬಟ್ ನೌ ಎವ್ರಿಥಿಂಗ್ ಚೇಂಜ್ಡ್. But just the idea of winning the lottery turns them suspicious and each other's intentions. ಯಾವಾಗ ಹಣ ಅನ್ನೋದು ಅವರಿಬ್ಬರ ನಡುವೆ ಬರುತ್ತೋ ಆಗ ಅವರಿಬ್ಬರಲ್ಲಿದ್ದಂತಹ ಒಂದು ಒಳ ಮನಸ್ಸು ನಮಗೆ ಕಾಣ್ತಾ ಹೋಗುತ್ತೆ. They don't even check all the numbers and start imagining their ನಮ್ಮ ರಿಚ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ. ಹೇಳಿದ್ನಲ್ಲ, ಮನುಷ್ಯ ಯಾವುದೇ ಕೆಲಸ ಆದರೂ ಕೂಡ ಪೂರ್ಣವಾಗಿ ಮಾಡಿದ್ರೆ ಅದರದ್ದು ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ನಮಗಿನ್ನೂ ಸಿಕ್ಕೇ ಇರಲ್ಲ, ನಾವು ಅದರ ಕಾಡೋ ಅಂಥ ಕನಸು ಹೇಗಿರುತ್ತೆ ಅಂತಂದರೆ ಎಲ್ಲ ನಮ್ಮದೇ ಅಂತ, ಅದನ್ನು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗತ್ತೆ. ದ ಐಡಿಯಾ ಆಫ್ ಜಸ್ಟ್ ದ ಪೊಟೆನ್ಷಿಯಲ್ ಆಫ್ ಮೇ ಬಿ ವಿನ್ನಿಂಗ್ ದ ಲಾಟ್ರಿ ಕರಪ್ಟ್ಸ್ ದೇರ್ ಹಾರ್ಟ್. ಹಣ ಬಂದರೆ ಅನ್ನೋಂಥದ್ದೇ ಅವರ ಇಬ್ಬರ ಮನಸ್ಸನ್ನು ಹಾಳು ಮಾಡಿಬಿಡತ್ತೆ. ಸೆಲ್ಫಿಶ್ನೆಸ್ ಆ್ಯಂಡ್ ಗ್ರೀಡ್ ಸ್ಟಾರ್ಟ್ ಟೇಕಿಂಗ್ ರೂಟ್. ಅಂದರೆ ಮನಸ್ಸೊಳಗಡೆ ಸ್ವಾರ್ಥತನವಾಗಿ ಆಸೆ ಅನ್ನೋಂಥದ್ದು ಬೇರೂರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡ್ಯಾಮೇಜಿಂಗ್ ದಿ ರಿಲೇಷನ್ಶಿಪ್ ವಿತ್ ಈಚ್ ಅದರ್. ಅವರಿಬ್ಬರ ನಡುವೆದಂಥ ಸಂಬಂಧವನ್ನು ಅದು ಹಾಳು ಮಾಡುತ್ತೆ. ದ ಲಾಟ್ರಿ ಟಿಕೆಟ್ ಬೈ ಆಂಟೋನಿ
Chekhov is a wonderful story. It is crispy and deep. The writing style and storytelling are interesting. ಆ್ಯಕ್ಚುಲಿ ತುಂಬ ಕ್ರಿಸ್ಪ್ ಆಗಿದೆ, ವಿಷಯನ ತುಂಬ ಅದ್ಭುತವಾಗಿ ಹೇಳೋವಂಥ ಪ್ರಯತ್ನ ಮಾಡಿದ್ದಾರೆ. ಆಗಿದ್ರಲ್ಲಿ ಒಂದು ಡೀಪ್ ಥಾಟ್ಸ್ ಕೂಡ ಇದೆ. ಸೊ ಐ ಹೋಪ್ ನಿಮಗೆ ಬೇಸಿಕ್ಕಾಗಿ ಕತೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ನಿಮ್ಮ ಎಕ್ಸಾಮ್ನ ಪರ್ಪಸ್ಸಿಂದ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು, ನೀವು ಹೇಗೆ ಆನ್ಸರ್ ಮಾಡ್ಬೋದು, ಆ ಪಾಯಿಂಟ್ ಆಫ್ ವ್ಯೂಲ್ಲಿ ಇಟ್ಕೊಂಡು ನಾನು PPTsನ ಮಾಡಿದ್ದೀನಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ನೋ ಅಬೌಟ್ ದ ಥೀಮ್ಸ್ and detailed study of the summary. Until then, thank you so much.